ತಾಳೆಗರಿ ಆಧಾರಿತವಾಗಿ ಭವಿಷ್ಯವನ್ನು ನುಡಿಯುವ ಹಾಸನ ಜಿಲ್ಲೆ ಅರಸೀಕೆರೆಯ ಹಾರನಹಳ್ಳಿ ಕೋಡಿಮಠ ಸಂಸ್ಥಾನದ ಡಾಕ್ಟರ್ ಶಿವಾನಂದ ಶಿವಯೋಗಿ ರಾಜೇಂದ್ರ ಸ್ವಾಮೀಜಿಗಳು ಮತ್ತೆ ಭವಿಷ್ಯವನ್ನು ನುಡಿದಿದ್ದಾರೆ. ಹೌದು, ಸೊರಬದಲ್ಲಿ ಮಾಧ್ಯಮದವರ ಪ್ರಶ್ನೆಗೆ ಉತ್ತರಿಸುತ್ತಾ ಅವರು, ಭೂಮಿಯಲ್ಲಿರುವ ವಿಷ ಜಂತುಗಳು ಹೊರಗೆ ಬಂದು ಜನರಿಗೆ ಹೆಚ್ಚು ತೊಂದರೆಯನ್ನು ಕೊಡುತ್ತವೆ. ಒಂದು ಕಡೆ ಪ್ರಕೃತಿಯ ವಿಕೋಪ, ಇನ್ನೊಂದು ಕಡೆ ಜಾತಿ ಆಕ್ರೋಶಗಳು ಹೆಚ್ಚಾಗಿ ಜನರನ್ನು ಅಶಾಂತಿಗೊಳಿಸಿ ಕಲಹಗಳು ಹೆಚ್ಚಾಗುವಂತೆ ಮಾಡಲಿದೆ ಅಂತ ಹೇಳಿದ್ದಾರೆ. ಇನ್ನು ಕಾರ್ತಿಕ ಮಾಸದಲ್ಲಿ ಮಳೆಯಿಂದ, ರೋಗಗಳಿಂದ, ಭೂಮಿಯಿಂದ ತೊಂದರೆ ಆಗುವಂತ ಲಕ್ಷಣಗಳಿವೆ. ಅಷ್ಟೇ ಅಲ್ಲದೆ ಅಪಮೃತ್ಯುಗಳು ಜನರನ್ನು ಹೆಚ್ಚಿಗೆ ಕಾಡಲಿವೆ ಅಂತ ಹೇಳಿದ್ದಾರೆ. ಇನ್ನು ರಾಜ್ಯದಲ್ಲಿ ಮಳೆ ಬೆಳೆಗೆ ಏನು ಸಮಸ್ಯೆ ಇಲ್ಲ, ಆದರೆ ಆಕಸ್ಮಿಕವಾದ ಘಟನೆಗಳಿಂದ ದೊಡ್ಡ ದೊಡ್ಡ ನಗರಗಳಿಗೆ ಆಪತ್ತು ಎದುರಾಗುವ ಸಾಧ್ಯತೆ ಇದೆ. ರಾಜಕಾರಣದಲ್ಲಿ ಅರಸನ ಅರಮನೆ ಕಳೆಗುಂದಿತು ಎಂದು ಶ್ರೀಗಳು ಹೇಳಿದ್ದಾರೆ. ಅನಿರೀಕ್ಷಿತವಾಗಿ ಸುರಿಯುವ ಮಳೆಯಿಂದಾಗಿ ಕೃಷಿ ಮತ್ತು ಜನಜೀವನದ ಮೇಲೆ ಇದರ ಗಂಭೀರ ಪರಿಣಾಮ ಬೀರಲಿದೆ ಅಂತ ಹೇಳಿದ್ದಾರೆ. ಈ ಮೊದಲು ಹವಾಮಾನ ಇಲಾಖೆ ಈ ಬಾರಿ ಕಡಿಮೆ ಮಳೆ ಆಗಲಿದೆ ಅಂತ ಹೇಳಿದ್ದು ಜನಸಾಮಾನ್ಯರ ನಿದ್ದೆಗೆಡಿಸಿತ್ತು. ಆದರೆ ಶ್ರೀಗಳು ಈ ಬಾರಿ ಉತ್ತಮ ಮಳೆ ಬೆಳೆಗೆ ತೊಂದರೆ ಇಲ್ಲ ಅಂತ ಹೇಳಿರೋದು ರೈತಾಪಿ ವರ್ಗದಲ್ಲಿ ಆಶಾಭಾವನೆ ಮೂಡಿಸಿದೆ. ಫ್ರೆಂಡ್ಸ್, ಕೋಡಿಮಠದ ಶ್ರೀಗಳ ಹೇಳಿಕೆ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯವನ್ನು ತಿಳಿಸಿ. ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ತಪ್ಪದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.